ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಡಿಗೆ ಮಾಡುವಾಗ ಸಾಂಬಾರ್ ಪೌಡರ್ಗಳನ್ನು ಬಳಸ್ತೇವೆ. ಅದೇ ರೀತಿ ಫಿಶ್ ಫ್ರೈ ಮಾಡುವಾಗ ಫಿಶ್ ಫ್ರೈ ಮಸಾಲ ಆಗಿರ್ಬೋದು, ಫಿಶ್ ಕಬಾಬ್ ಮಸಾಲ ಆಗಿರ್ಬೋದು, ಇಲ್ಲ ಚಿಕನ್ ಮಸಾಲ ಆಗಿರ್ಬೋದು, ಚಿಕನ್ ಕಬಾಬ್ ಮಸಾಲ ಆಗಿರ್ಬೋದು, ಈ ರೀತಿ ಅನೇಕ ರೀತಿಯಾದಂಥ ಮಸಾಲ ಪದಾರ್ಥಗಳನ್ನು ಪ್ರತಿಯೊಬ್ಬರು ಕೂಡ ಬಳಸ್ತಾನೆ ಬರ್ತಾರೆ. ಕಾರಣ ಬೇಗ ಆಗುತ್ತೆ, ಇನ್ನೊಂದು ರುಚಿಯಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಆದರೆ ಇತ್ತೀಚಿನ ಕೆಲವು ತಿಂಗಳ ಹಿಂದೆ ಕೆಲವು ದೇಶಗಳು ನಮ್ಮ ಭಾರತದ ಸಾಂಬಾರ್ ಪೌಡರ್ಗಳನ್ನು ಬ್ಯಾನ್ ಮಾಡಿತು. ಕಾರಣ ಅದು ಸೇವನೆಯಿಂದ ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಹೇಳಿಕೆಗಳನ್ನು ನೀಡಿದ್ರು. ಅನೇಕ ಜನರು ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಹೇಗೆ ಆ ಸಾಂಬಾರ್ ಪೌಡರ್ ಆಗಿರ್ಬೋದು, ಈ ರೀತಿ ಮಸಾಲ ಪದಾರ್ಥಗಳನ್ನು ಸೇವನೆ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂದರೆ, ಆ ಸಾಂಬಾರ್ ಪೌಡರ್ಗಳಿಗೆ ಅದು ದೀರ್ಘಕಾಲವಾಗಿ ಗುಣಮಟ್ಟವಾಗಿರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಸೋಡಿಯಂ ಬೆನ್ಸ್ಲೇಟ್ ಅನ್ನುವಂಥ ಒಂದು ಕೆಮಿಕಲ್ ಅನ್ನು ಅದಕ್ಕೆ ಬಳಕೆ ಮಾಡ್ತಾರೆ. ಆ ಕಂಪನಿಯವರು ಏನು ಹೇಳ್ತಾರೆ ಅಂದರೆ 0.1% ಮಾತ್ರ ಇದರಲ್ಲಿ ನಾವು ಬಳಕೆ ಮಾಡಿದ್ದೇವೆ ಅಂತ ಹೇಳ್ತಾರೆ. 0.1% ಬಳಕೆ ಮಾಡಿದ್ರೆ ಅದು ಖಂಡಿತವಾಗಿಯೂ ತುಂಬ ದೀರ್ಘಕಾಲವರೆಗೂ ಬಾಳಿಕೆ ಬರಲ್ಲ. ಆ ತುಂಬ ದೀರ್ಘಕಾಲದವರೆಗೂ ಬಾಳಿಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಮತ್ತೆ 1% ಅದಕ್ಕೆ ಹೆಚ್ಚಿಗೆ ಸೇರಿಸಿರ್ತಾರೆ. ಆ ಹೆಚ್ಚಿಗೆ ಸೇರಿಸಿದ ನಂತರ ಸಾಂಬಾರ್ ಪೌಡರ್ಗಳನ್ನು ಮನೆಗೆ ತರ್ತೀವಿ. ಅಡಿಗೆ ಮಾಡುವಾಗ ಆ ಸಾಂಬಾರ್ ಪೌಡರ್ಗಳನ್ನು ಬಳಸಿ ಅಡಿಗೆಯನ್ನು ಮಾಡ್ತೀವಿ. ಫಿಶ್ ಫ್ರೈ ಪೌಡರಿಂದ ಫಿಶ್ ಫ್ರೈ ಮಾಡಿರ್ಬೋದು, ಇಲ್ಲ ಚಿಕನ್ ಕಬಾಬ್ ಮಾಡಿರ್ಬೋದು, ಅನೇಕ ರೀತಿಯಾದಂಥ ಅಡಿಗೆಗಳನ್ನು ಆಯಾಯ ಪೌಡರ್ಗಳನ್ನು ಬಳಸಿ ನಾವು ಮಾಡಿರ್ತೇವೆ. ಅದು ಮಾಡಿದ ನಂತರ ಆಗಲೇ ಅದನ್ನ ಸೇವನೆ ಮಾಡಿದ್ರೆ ಅಪಾಯ ಸ್ವಲ್ಪ ಕಮ್ಮಿನೇ ಇರುತ್ತೆ. ಆದರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಉಳಿದ ಸಾಂಬಾರ್ ಆಗಿರ್ಬೋದು, ಏನೇ ಒಂದು ಐಟಮ್ಗಳಾಗಿರ್ಬೋದು ಫ್ರಿಜ್ ಅಲ್ಲಿ ಇಡ್ತಾರೆ. ಫ್ರಿಜ್ ಅಲ್ಲಿ ಇಟ್ಟ ನಂತರ ಒಂದು ದಿನ ನಂತರ ಆಗಿರ್ಬೋದು ಆ ಫ್ರಿಜ್ ಇಂದ ತೆಗೆದು ಮತ್ತೆ ಆ ಐಟಮ್ಗಳನ್ನ ಬಿಸಿ ಮಾಡುವಾಗ ಅದರಲ್ಲಿ ಮಿಕ್ಸ್ ಆದಂತ ಕೆಮಿಕಲ್ ಸೋಡಿಯಂ ಬೆನ್ಸ್ಲೇಟ್ ಅದನ್ನ ಬಿಸಿ ಮಾಡುವಾಗ ಆ ಸೋಡಿಯಂ ಇಂದ ಆ ಬೆನ್ಸ್ಲೇಟ್ ಸಪ್ರೇಟ್ ಆಗುತ್ತೆ. ಆ ಬೆನ್ಸ್ಲೇಟ್ ಸಪ್ರೇಟ್ ಆದ ನಂತರ ಅದನ್ನು ಸೇವನೆ ಮಾಡೋದ್ರಿಂದ ಅತಿ ಬೇಗವಾಗಿ ಕ್ಯಾನ್ಸರ್ ರೋಗ ಬರುವಂತ ಸಾಧ್ಯತೆ ಇದೆ. ಮತ್ತೆ ಅನೇಕ ರೀತಿಯಂತ ಬೇರೆ ಬೇರೆ ರೋಗಗಳು ಬರುವಂತ ಸಾಧ್ಯತೆಗಳು ಅತಿ ಹೆಚ್ಚು ಇರುತ್ತೆ ಸ್ನೇಹಿತರೆ. ಹೊರಗಿನ ಫಿಶ್ ಮಸಾಲಾ ಪೌಡರ್ ಆಗಿರ್ಬೋದು, ಸಾಂಬಾರ್ ಪೌಡರ್ ಆಗಿರ್ಬೋದು, ಈ ರೀತಿಯ ಮಸಾಲಾ ಪೌಡರ್ಗಳನ್ನ ಬಳಸೋದನ್ನ ಆದಷ್ಟು ಕಡಿಮೆ ಮಾಡಿ ತಿಂಗಳಲ್ಲಿ ಒಂದು ದಿನ ಸಮಯ ಇಟ್ಟು ಮನೆಯಲ್ಲೇ ಆ ಪೌಡರ್ಗಳನ್ನ ಆ ಮಸಾಲೆಗಳನ್ನ ಮಾಡಿ ಅದನ್ನು ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಉತ್ತಮ ಸ್ನೇಹಿತರೆ. ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಯಾವುದೇ ಇಲ್ಲ ಅಂತ ಅನೇಕ ಜನ ದೊಡ್ಡವರು ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. 15-20 ವರ್ಷದಿಂದ ಎಲ್ಲ ಮಸಾಲಾ ಐಟಮ್ಗಳನ್ನು ಕೂಡ ಮನೆಯಲ್ಲೇ ತಯಾರಿಸ್ತಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿರುವಂತ ಮಹಿಳೆಯರು ಸೋಂಬೇರಿಗಳಾಗಿದ್ದಾರೋ, ಇಲ್ಲ ಅವರಿಗೆ ಮಾಡಕ್ಕೆ ಆಸಕ್ತಿ ಇಲ್ವೋ, ಇಲ್ಲ ಬ್ಯುಸಿಯಾಗಿದ್ದಾರೋ, ಇಂಥ ನಾನಾ ಕಾರಣಗಳಿಂದ ಮನೆಯಲ್ಲೇ ತಯಾರಿಸಬಹುದಾದಂತ ಆ ಪದಾರ್ಥಗಳನ್ನು ಹೊರಗಿನಿಂದ ತಂದು ಅದರಲ್ಲೇ ಅಡಿಗೆ ಮಾಡೋದ್ರಿಂದ ಅನೇಕ ರೀತಿಯಾದಂತ ಅನಾರೋಗ್ಯಕ್ಕೆ ಇವತ್ತು ಪ್ರತಿಯೊಬ್ಬರು ಕೂಡ ಒಳಗಾಗ್ತಿದ್ದಾರೆ ಸ್ನೇಹಿತರೆ. ಕಂಪನಿಗಳಿಂದ ತಯಾರಾಗಿ ಯಾವುದೇ ಒಂದು ಐಟಮ್ ಗ್ರಾಹಕರಿಗೆ ಸಿಗುತ್ತೆ ಅಂದ್ರೆ ಅದು ಎಲ್ಲ ಐಟಮ್ ಅಲ್ಲೂ ಕೂಡ ಕೆಮಿಕಲ್ಗಳು ಮಿಕ್ಸ್ ಆಗಿರೋದು 100% ಸತ್ಯವಾದ ವಿಚಾರ ಸ್ನೇಹಿತರೆ. ಆದಷ್ಟು ಹೊರಗಿನ ಐಟಮ್ಗಳನ್ನ ಸೇವನೆ ಮಾಡಿದ್ರೆ ಏನು ಬೇಕು ಅದೆಲ್ಲ ಮನೆಯಲ್ಲೇ ತಯಾರಿಸಿ ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಅನ್ನೋದೇ ನನ್ನ ಉದ್ದೇಶ ಸ್ನೇಹಿತರೆ. ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇಂಥ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.